ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 1 ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 27ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಈಗ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವಾದಿಸಿ ಅದನ್ನು ಸದಾಕಾಲವು ನಿನ್ನ ಆಶ್ರಯದಲ್ಲಿಟ್ಟುಕೊಳ್ಳಬೇಕೆಂದು ಮನಸ್ಸು ಮಾಡಿದ್ದಿ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ಇವತ್ತು ನಮ್ಮ ಮನೆಗಳನ್ನ ದೇವರು ಏನ್ ಮಾಡುವರಾಗಿದ್ದಾರೆ? ಆಶೀರ್ವಾದಿಸುವವರಾಗಿದ್ದಾರೆ. ನಮ್ಮ ಮನೆಗಳನ್ನ, ನಮ್ಮ ಕುಟುಂಬಗಳನ್ನ ಕರ್ತನು ಏನ್ ಮಾಡುವವರಾಗಿದ್ದಾರೆ? ಆಶೀರ್ವಾದಿಸುವವರಾಗಿದ್ದಾರೆ. ಇವತ್ತು ನಮ್ಮ ಮನೆಗಳಿಗೆ, ನಮ್ಮ ಕುಟುಂಬಗಳಿಗೆ ಕರ್ತನು ಇವತ್ತೇನಾಗಿದ್ದಾನೆ? ಆಶ್ರಯವಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮ ಮನೆಗಳಲ್ಲಿ ನಾವು ಇವತ್ತೇನ್ ಮಾಡಿರುವುದಿಲ್ಲ? ಆಶೀರ್ವಾದಗಳನ್ನ ಕಂಡಿರುವುದಿಲ್ಲ. ನಮ್ಮ ಕುಟುಂಬಗಳಲ್ಲಿ ನಾವು ಇವತ್ತು ಒಳಿತನ, ಅಭಿವೃದ್ಧಿಯನ್ನು ಕಂಡಿರುವುದಿಲ್ಲ. ಆದರೆ ಕರ್ತನು ಇಲ್ಲಿ ವಾಗ್ದಾನವನ್ನ ಮಾಡುವವರಾಗಿದ್ದಾರೆ. ನಾನು ನಿನ್ನ ಮನೆಯನ್ನು ಆಶೀರ್ವಾದಿಸ್ತೇನೆ, ನಾನು ನಿನ್ನ ಮನೆಗೆ ಆಶ್ರಯವಾಗಿರ್ತೇನೆ, ನಿನ್ನ ಕುಟುಂಬವನ್ನ ನಾನೇನ್ ಮಾಡ್ತೇನೆ? ಆಶೀರ್ವಾದಿಸ್ತೇನೆ, ನಿನ್ನ ಕುಟುಂಬಕ್ಕೆ ನಾನೇನಾಗಿರ್ತೇನೆ? ಸುರಕ್ಷಿತನಾಗಿರ್ತೇನೆ ಎಂದು ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಇವತ್ತು ನಮ್ಮ ಮನೆಗಳಿಗೆ ಒಂದು ರಕ್ಷಣೆ ಉಂಟಾಗಬೇಕಂದ್ರೆ ಅದು ಕರ್ತನಿಂದಲೇ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಯೋಚಿಸುವಂಥದ್ದು ಬೇಡ, ನಮ್ಮ ಮನೆಗಳಿಗೆ ಇವತ್ತು ಯಾರು ರಕ್ಷಣೆ, ನನ್ನ ಕುಟುಂಬಕ್ಕೆ ಇವತ್ತು ಯಾರು ಆಶ್ರಯ ಎಂದುಬಿಟ್ಟು ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ನಮ್ಮ ಕರ್ತನು ಇವತ್ತು ನಮಗೇನಾಗಿದ್ದಾರೆ? ಆಶ್ರಯವಾಗಿದ್ದಾರೆ. ನಮ್ಮ ಮನೆಗಳಿಗೆ ಇವತ್ತೇನಾಗಿದ್ದಾರೆ? ಆತನು ರಕ್ಷಕನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ದೇವ್ರೆ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನ ನೀನು ಮುಟ್ಟು ಸ್ವಾಮಿ, ನೀನು ಅವರ ಮನೆಗಳನ್ನು ಆಶೀರ್ವಾದಿಸು ದೇವರೇ, ರಕ್ಷಣೆನ ಉಂಟು ಮಾಡು ದೇವರೇ, ಸಂರಕ್ಷಿಸು ದೇವರೇ. ನಿಮ್ಮ ನಾಮಕ್ಕೆ ಸ್ತೋತ್ರ ದೇವ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.